ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೊಂತೀರಿ ಟೆಕ್ ಲೈಫ್ 100 ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಸೈಕಲ್ ಬಗ್ಗೆ, ಬೈಸಿಕಲ್ ಬಗ್ಗೆ ಅದರ ರಿವ್ಯೂ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆ ಒಂದು ಸೈಕಲ್ ಬಂದುಬಿಟ್ಟು ನಿಮಗೆ Hrx Xtrm ಸಿಟಿ 500 ಅಂತ ಇದರ ಒಂದು ಸೈಕಲ್ ನೇಮ್ ಬಂದುಬಿಟ್ಟು. ಸ್ನೇಹಿತರೆ, ಇದನ್ನು ಅನ್ಬಾಕ್ಸಿಂಗ್ ಮಾಡಬೇಕಾಗಿತ್ತು. ಅಂದರೆ ಅನ್ಬಾಕ್ಸಿಂಗ್ ಏನಾಗುತ್ತೆ ಅಂದರೆ, ಸೊ ನಾನು ಮನೆಯಲ್ಲಿ ಇರಲಿಲ್ಲ. ಸೊ ಆಲ್ರೆಡಿ ಅದು ಒಂದು ಏನಾಗುತ್ತೆ ಅಂದರೆ, ಸೊ ಅವರು ಫ್ಲಿಪ್ಕಾರ್ಟಲ್ಲಿ ಇದನ್ನು ಒಂದು ಆರ್ಡರ್ ಮಾಡಿದ್ದು. ಸೊ ಈ ಒಂದು ಸೈಕಲ್ ಡೆಲಿವರಿ ಇಳಿಸೋದ್ರು. ಸೊ ನಾನು ಆ ಟೈಮಲ್ಲಿ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ರಪ್ಪ ಅಂದರೆ, ನಾವು ಮನೆಯಲ್ಲಿ ಅದನ್ನು ನೀವು ಅಸೆಂಬಲ್ಡ್ ಮಾಡ್ಬೋದು. ಅಂದರೆ ನಾವು ಮನೆಯಲ್ಲಿ ಇದು ಫಿಕ್ಸ್ ಮಾಡ್ಕೋಬೋದು. ಅದ್ರ ಏನಾಗುತ್ತೆ ಅಂದರೆ ಕರೆಕ್ಟ್ ಫಿಕ್ಸ್ ಆಗೋಲ್ಲ. ಅಂದರೆ ಅವ್ರು ಅಂತಾರೆ ನಿಮಗೆ 85% ಅಸೆಂಬಲ್ಡ್ ಇರುತ್ತಂತೆ. ಆದರೂ ಕೂಡ ನಾವೇನು ಮಾಡ್ಬೇಕಂದ್ರೆ ಸೈಕಲ್ ಶಾಪಿಗೆ ಹೋಗಿ ಅದನ್ನು ರೀಫಿಟ್ಟಿಂಗ್ ಮಾಡಿಸ್ಕೋಬೇಕಾಗತ್ತೆ. ಅದಕ್ಕಾಗಿ ಮನೆಯಲ್ಲಿ ಮಾಡ್ಬೋದು. ಸೊ ಮನೆಯಲ್ಲಿ ಮಾಡೋದು ಕೂಡ ನೀವು ಒಂದು ಸಲ ನೀವು ಏನು ಮಾಡಿ ಅಂತಂದರೆ, ಇದನ್ನು ಸೈಕಲ್ ಶಾಪಿಗೆ ಅದನ್ನು ರೀಫಿಟ್ಟಿಂಗನ್ನು ಮಾಡಿಸ್ಕೊಂಬರ್ರಿ. ಆದರೆ ಅದರ ಒಂದು ರಿವ್ಯೂ ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ನಾ ಯೂಸ್ ಒಂದು 15 ಡೇಸ್ ಆಯಿತು ಒಂದು ಸೈಕಲ್ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಅದ್ರ ಬಗ್ಗೆ ನಾನು ಒಂದು ರಿವ್ಯೂ ಕೊಡ್ತಾ ಹೋಗ್ತೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಸ್ನೇಹಿತರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಮಗೆ ಇಷ್ಟ ಕುಂತಿತ್ತಂದರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇದರ ಒಂದು ಸೈಕಲ್ನ ನೇಮ್ ಬಂದುಬಿಟ್ಟು ಈಗಾಗಲೇ ತಿಳಿದಿರುವ ಹಾಗೆ ನಿಮಗೆ ಒಂದು Hrx Xtrm ಸಿಟಿ 500 ಅಂತ 85% ಅಸೆಂಬಲ್ಡ್ ಆಗಿದೆ. ಮತ್ತು 26 ಇಂಚಿನ ಒಂದು ಹೈಬ್ರಿಡ್ ಸೈಕಲ್ ಸಿಟಿ ಬೈಕ್ಸ್ ಅಂತ ಕರೀತಾರೆ ಸ್ನೇಹಿತರು. ಸೊ ಇದು ಬಂದುಬಿಟ್ಟು ನಿಮಗೆ ಇದರಲ್ಲಿ ಏನಿತ್ತು ಅಂದರೆ 21 ಗೇರ್ ಇರ್ತಾವೆ ಮತ್ತು 26 ಇಂಚಿನ ಒಂದು ಟೈರ್ ಸೈಜ್ ಇರ್ತಾವೆ ನಿಮಗೆ ಈ ಒಂದು ಸೈಕಲ್ನಲ್ಲಿ. ಮತ್ತು ಇದೊಂದು ಏಜ್ ಗ್ರೂಪ್ ಬಂದುಬಿಟ್ಟು ನಿಮಗೆ 13 ವರ್ಷ ಮೇಲ್ಪಟ್ಟ ಒಂದು ಸೈಕಲ್, ಈ ಒಂದು ಏಜ್ ಗ್ರೂಪ್ ಇದ್ದವರಿಗೆ ಈ ಒಂದು ಸೈಕಲ್ ನಿಮಗೆ ಸಿಗುತ್ತೆ ಸ್ನೇಹಿತರು. ಸೊ ಇದು ಆಲ್ಮೋಸ್ಟ್ ನಿಮಗೆ 85% ಅಸೆಂಬಲ್ಡ್ ಇರುತ್ತೆ. ಮತ್ತು ಇದರ ಒಂದು ಗೇರ್ ಬಂದುಬಿಟ್ಟು, ಈ ಸೈಕಲ್ ಗೇರ್ ಸೈಕಲ್ ಅಲ್ಲ, ಇದರ ಒಂದು ಗೇರ್ ಸೈಕಲ್ ಬಂದುಬಿಟ್ಟು ಶಿಮಾನೋ ಸ್ಪೀಡ್ ಅಂತ, ಶಿಮಾನೋ ಗೇರ್ ಸೈಕಲ್ ಅಂತ, ಅದಕ್ಕೆ ಶಿಮಾನೋ ಸ್ಪೀಡ್ ಅಂತ ಕರೀತಾರೆ, ಶಿಮಾನೋ ಗೇರ್ ಸೈಕಲ್ ಅಂತ. ಇದನ್ನು ನೋಡಲಿಕ್ಕೆ ಒಂದು ಸ್ಟೈಲಿಶ್ ಆಗಿದೆ ಮತ್ತು ಕಂಫರ್ಟೇಬಲ್ ಕೂಡ ಇದೆ ಈ ಒಂದು ಸೈಕಲ್ ಬಂದುಬಿಟ್ಟು. ಮತ್ತು ಏನೊಂದು ರಿಯರ್ ರಿಫ್ಲೆಕ್ಟರ್ ಕೂಡ ಕೊಡ್ತಾರೆ ಮತ್ತು ಫ್ರಂಟ್ ರಿಫ್ಲೆಕ್ಟರ್ ಕೂಡ ಕೊಡ್ತಾರೆ. ಮತ್ತು ಇವು ಶಿಫ್ಟರ್ಸ್ಗಳು ಇರ್ತಾವಲ್ಲ, ತಮ್ಮ ಶಿಫ್ಟರ್ಸ್ಗಳು, ಅದು ಕೂಡ ನಿಮಗೆ ಈಸಿಯಾಗಿ ಶಿಫ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಇದು ನೀವು ಹೆಂಗೆ ಯೂಸ್ ಮಾಡ್ಕೊತಕ್ಕಿರಲ್ಲ, ಅದು ಕೂಡ ಶಿಫ್ಟರ್ ಕೂಡ ಚೆನ್ನಾಗಿದೆ. ಮತ್ತು ಗೇರ್ ಸಹ ನಿಮಗೆ ಚೆನ್ನಾಗಿ ಒಂದು ವರ್ಕ್ ಆಗ್ತಾವೆ. ಆದರೆ ಏನಾಗುತ್ತೆ ಅಂದರೆ, ಇಲ್ಲೇ ನಿಮಗೆ ಸರಿಯಾಗಿ ನೀವು ಏನು ಮಾಡ್ಬೇಕಂದ್ರೆ ಗೇರ್ ಶಿಫ್ಟ್ ಮಾಡೋದನ್ನು ನೀವು ಕಲಿಬೇಕಾಗತ್ತೆ. ಸೊ ಕಲ್ತಾಗ ಏನಾಗುತ್ತೆ ನಿಮಗೆ ಈಸಿ ಅನಿಸ್ತದೆ ಶಿಫ್ಟ್ ಮಾಡೋದ್ರ ಗೇರ್. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು 2 ವರ್ಷ ನಿಮಗೆ ವಾರಂಟಿಯನ್ನು ಕೊಡ್ತಾರೆ ಆ ಫ್ರೇಮ್ ಮೇಲೆ ಮತ್ತು ಒಂದು ಫೋರ್ಕ್ ಮೇಲೆ 2 ವರ್ಷ ಒಂದು ವಾರಂಟಿನ ಕೊಡ್ತಾರೆ ನಿಮಗೆ. ಮತ್ತು ನೋಡಲಿಕ್ಕೆ ಕೂಡ ಇದು ಚೆನ್ನಾಗಿದೆ. ಡ್ರಾಪ್ ಟೆಸ್ಟ್ ಕೂಡ ಮಾಡಿದ್ದಾರೆ. ಮತ್ತು ಇದರ ವೇಟಿಂಗ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ 100 kg ಮಟ್ಟ ವೇಟ್ ಕೆಪಾಸಿಟಿ ಇರುತ್ತೆ. ಅಂದರೆ ಲಾಂಗ್ ಟರ್ಮ್ ನೀವು ಯೂಸ್ ಮಾಡ್ಬೇಕಂತಂದ್ರೆ, ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಭಾಳ ದಿನ ಬರ್ಬೇಕಂತಂದ್ರೆ ನೀವು ಒಂದು 100 kg ಮಟ್ಟ ಅದು ವೇಟನ್ನು ಕೆಪಾಸಿಟಿ ಇದೆ. ಮತ್ತು ಸೊ ಒಂದು ಇದರ ಬ್ರೇಕ್ ಬಂದುಬಿಟ್ಟು ನಿಮ್ಗೆ ಪವರ್ಫುಲ್ ವೈಡ್ ಬ್ರೇಕ್ ಇದೆ ಅಂದರೆ ಒಂದು ಬೆಸ್ಟ್ ಬ್ರೇಕ್ ಇದೆ. ಮತ್ತು ಸೀಟಿಂಗ್ ಕೂಡ ನಿಮಗೆ ಅಡ್ಜಸ್ಟೇಬಲ್ ಕೂಡ ನಿಮಗೆ ಮಾಡ್ಬೋದು, ನೀವು ಮನೆಯಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಬೋದು. ವೇಟ್ಲೆಸ್ ಸೈಕಲ್ ಅಷ್ಟು ವೇಟ್ ಅನ್ಸಂಗಿಲ್ಲ ಸ್ನೇಹಿತರು. ಸೊ ಅಷ್ಟೇ ಕೂಡ ನೀವು ಫಾಸ್ಟ್ ಹೋಗುತ್ತೆ. ಫಾಸ್ಟ್ ಹೋಗ್ಬೇಕಂದ್ರೆ ನೀವು ತುಳಿಲೇಬೇಕಾಗತ್ತೆ, ಅಷ್ಟೇ ಕೂಡ ಫಾಸ್ಟ್ ಆಗುತ್ತೆ. ನೋಡಲಿಕ್ಕೆ ಒಂದು 15 ಡೇಸ್ ಯೂಸ್ ಮಾಡೋಲ್ಲ, ನೋಡಲಿಕ್ಕೆ ಚೆನ್ನಾಗಿದೆ. ಮತ್ತು ಒಂದು ಸೊ ನಿಮ್ಗೆ ರೈಡಿಂಗ್ ಮಾಡ್ಬೇಕಂದ್ರೆ ನಿಮಗೆ ಅಷ್ಟು ಇದು ಅನ್ಸಂಗಿಲ್ಲ, ಸೈಕಲ್ ವೇಟ್ ಅಂತ ಅನ್ಸಂಗಿಲ್ಲ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ಒಂದು ನಿಮ್ಗೆ ಅದು ಏನಾಗುತ್ತೆ ಅಂದರೆ, ನಿಮಗೆ ಅಂದರೆ ಅದು ಪ್ರೈಸ್ ಬಂದುಬಿಟ್ಟು ನಿಮಗೆ ಆ್ಯಕ್ಚುಲಿ 17,000 ರೂಪಾಯಿ ಇದೆ. ಆದರೆ ನಿಮಗೆ ನನಗೆ ಆಫರಲ್ಲಿ ಸಿಕ್ತು ಎಷ್ಟೊಂದು 5,200 ರೂಪಾಯಲ್ಲಿ ಈ ಒಂದು ನಿಮಗೆ ಸೈಕಲ್ ಸಿಕ್ತು. ಮತ್ತು ಅದು ಇವಾಗ ಇನ್ ಕೇಸ್ ನೀವು ಇವಾಗ ಏನಾದರೂ ನೋಡಿದರೆ ನೀವು ಒಂದು 9,000 ರೂಪಾಯಿ ಮಾಡೋ ಬರುತ್ತೆ. ಅದು 9,000 ಕೊಟ್ಟು ಆ ಒಂದು ಸೈಕಲ್ ತಗೋದು ಅಷ್ಟು ವ್ಯಾಲ್ಯೂಬಲ್ ಅಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಆ ಒಂದು ಪ್ರೈಸ್ ರೇಂಜಿಗೆ ಇನ್ನೊಂದು 2-3 ಸಾವಿರ ರೂಪಾಯಿ ಆಗಿದೆ. ಚಲೋ ಇದಕ್ಕಿಂತ ಚಲೋ ನಿಮಗೆ ಅಂದ್ರೆ ಸೊ ಒಂದು ಗೇರ್ ಸೈಕಲಾಗಿ ಸಿಗುತ್ತೆ. ಸೊ ಇದು ಓಕೆ ಅಂತ ಹೇಳ್ತೇವೆ, 50% ಓಕೆ ಅಂತ ಹೇಳ್ತೇನೆ. ಈ ಒಂದು ಗೇರ್ ಶಿಫ್ಟಿಂಗ್ ಸೈಕಲ್ ಮತ್ತು ಈ ಒಂದು ಮಟೀರಿಯಲ್ ಯೂಸ್ ಮಾಡತಕ್ಕಂಥ ಒಂದು ಮಟೀರಿಯಲನ್ನು ನಿಮಗೆ 10,000 ರೂಪಾಯಿ ರೇಂಜ್ ನೋಡ್ತಿದ್ದೀರ ಅಂತಂದ್ರೆ ನೀವು ಒಂದು ಬೇರೆ ಸೈಕಲ್ ತೆಗೆದುಕೊಳ್ಳೋ ಚಲೋ ಅಂತೀನಿ. ಸೊ 5,000 ರೂಪಾಯಿ, 5,000 to 6,000 ರೂಪಾಯಿ ಈ ಒಂದು ಗೇರ್ ಸೈಕಲ್ ನಿಮಗೆ ಓಕೆ ಅಂತ ಹೇಳ್ತೀನಿ. ಸೊ ಅದನ್ನು ತೊಗೊಳ್ಕೊಂಡು ನಿಮಗೆ ಬೆಸ್ಟ್ ಹೇಳ್ತೀನಿ. 5,000 ನಿಮ್ಮ ಬಜೆಟ್ ಯಾವ ರೀತಿ ಇರುತ್ತೋ ಆ ರೀತಿ ನೀವು ತೆಗೆದುಕೊಂಡ್ರೆ ನಿಮಗೆ ಒಳ್ಳೆಯದು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನನ್ನ ಅನಿಸಿಕೆ ಅಭಿಪ್ರಾಯನ ತಿಳಿಸಿದ್ದೀನಿ ಈ ಸೈಕಲ್ ಹೇಗಿದೆ ಅಂತ.
ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನ ಭವಂತು.